ಬೆಳಗಿನ ಶುಭಾಶಯಗಳು. ಇವತ್ತಿನ ದಿನ ಹಿಂಗೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಸಿಕ್ಕಾಪಟ್ಟೆ ಚಳಿ ಐತಿ, ಇನ್ನೂ ಬಿಸಿಲು ಬಿದ್ದಿಲ್ಲ. ಬಿಸಿಲು ಸುಮ್ಮ ಅಲ್ಲೇ ಸೂರ್ಯ ಹಂಗೆ ಕಾಣವಂತಾನ. ಫುಲ್ ಕ್ಲೌಡಿ ವೆದರ್ನಾಗ ಐತಿ. ಚಳಿಗೆ ನಿದ್ದಿನೂ ಚೆಂದಂಗೆ ಬರೋದಿಲ್ಲ. ಬೆಳಗ್ಗೆ ಒಂದು 6-6:15 ಆಯ್ತಂದ್ರೆ ಸಾಕು, ಎಚ್ಚರ ಸ್ಟಾರ್ಟ್ ಆಗ್ಬಿಡ್ತೈತಿ. ಬನ್ನಿ ಗೆಳೆಯರೆ, ಇವತ್ತಿನ ಬ್ಲಾಗ್ ಈ ಥರ ಸ್ಟಾರ್ಟ್ ಮಾಡೋಣ. ಹಂಗೆ ನೋಡ್ರಿ, ಬೆಳಗ್ಗೆ ಹೇಳೋದು ನೀರು ಕಸಾಕಿಟ್ಟು ಇನ್ನು ಆಫೀಸಿಗೆ ಅದು ತಯಾರಾಗಬೇಕು. 9 ಗಂಟೆಗೆ ಪಂಚಿನ ಐತಿ, ರೆಡಿ ಆಗ್ಬೇಕು. ಇನ್ನು ಸ್ಟಾರ್ಟ್ ಆಗುತ್ತೆ. ಇನ್ನೂ ಟಿಫಿನ್ ಅದೆಲ್ಲ ರೆಡಿ ಮಾಡ್ಕೋಬೇಕು. ಬರ್ರಿ ಎಲ್ಲರೂ ಕಂಪ್ನಿ ರೆಡಿ ಆಗೋ ಟೈಮ್ ಆಯ್ತು. ಹಚ್ಕೊಂಡಿದ್ದಾದ್ರೆ ಸ್ವಲ್ಪ ಭಸ್ಮ ಹಚ್ಕೊಂಡು ಕರ್ನಾಟಕದ ತಿಲಕ. ನಾಷ್ಟ ಮಾಡಕತ್ತೀನಿ ನೋಡ್ರಿ. ಎಲ್ರಿಗೂ ಒಂದು ಏನು ಟಿಪ್ ಕೊಡ್ಬೇಕಂದ್ರೆ, ನಮ್ಮ ಮನ್ಯಾಗ ಹತ್ತಿರ್ತಾರೆ, ನಮ್ಮ ಮಮ್ಮಿ ಅದು ಎಲ್ಲ ಮನ್ಯಾಗ ಹತ್ತಿರ್ಬೋದು ಅನ್ಸುತ್ತೆ. ಹೇಳೋಂಗೆ ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಬೆಳಗ್ಗೆ ನಾಷ್ಟ ಒಂದು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಬೆಳಗ್ಗೆ ನಾಷ್ಟ ಮಿಸ್ ಮಾಡಿದ್ರೆ ಶುಗರ್ ಲೆವೆಲ್ ವೇರಿಯೇಷನ್ ಆಗ್ತಾವೆ. ಅದ್ರ ಸಂಬಂಧ ನಾಷ್ಟ ಒಂದು ಜಬರ್ದಸ್ತ್ ಮಾಡಿ ಹೋಗ್ಬಿಟ್ರೆ ಬಾಡಿ ಹೆಲ್ತ್ ಇಶ್ಯೂಸಿಗೆ ಏನೂ ಕಿರಿಕಿರಿ ಹಂಗಿಲ್ಲ. ಯಾಕೆ ಇದೊಂದು ಸ್ಟ್ರಾಂಗ್ ಆಗಿರೋ ಹೆಲ್ತ್ ಇಶ್ಯೂಸಿಗೆ ಒಂದು ಟಿಪ್. ಕಂಪ್ನಿ ಹೊರಡೋ ಟೈಮ್ ಆಯಿತು. ಕಂಪ್ನಿ ಹೋಗ್ತಾ ಇದ್ದೀನಿ. ಅವಕಾಶ ನೋಡಕ್ಕೆ ಒಂದು ಸ್ಟಾಪ್ ಮಾಡಿ ಟೀ ಕುಡಿದ್ಬಿಡ್ತಾರೆ. ಇದು ಆಫೀಸ್ ಪ್ಯಾನ್ ಕಟ್ ಪೀಸ್ ತೊಗೊಂಬ ಅಂತಂದ್ರೆ ಇದು ಯಾವ ಖರ್ಚಿ ಹಚ್ಕೊಂಡು ಪೀಸ್ ತೊಗೊಂಬಂದ್ರಿ ಇವ. ನೆನಪಿಡುವರಿ ಇವನು ಸರ್ ಆಡೋದು ನೋಡ್ರಿ. ನೋಡಿ ಇವತ್ತೇ ದಿನಾನ ಖರಾಬ್ ಆಯ್ತು ನೋಡ್ರಿ. ಕೆಲಸ ಮಾಡ್ಬೇಕಂತ ಹೇಳಿ ದೊಡ್ಡಬಳ್ಳಾಪುರದಿಂದ ಪೀಣ್ಯ ಬಂದ್ವಿ. ಪೀಣ್ಯ ಬರೋದ್ರೊಳಗೆ ಏನಾಗ್ಬಿಡ್ತಂದ್ರೆ ನಮ್ಮ ಗಾಡಿ ಡೈನಮೋ ಬೆಲ್ಟು ಕಟ್ ಆಗ್ಬಿಡ್ತು. ಕಟ್ ಆಗಿ ನಮ್ಮ ಗಾಡಿ ಅಲ್ಲಿ ನಿಂತಿದೆ. ನಾವು ಈ ಥರ ಕೂತ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಅಲ್ಲೂ ಇದಾಯಿತು, 1:30 ಆಯಿತು. ಇನ್ನೂ ಊಟಿಲ್ಲ, ಕೆಲಸನೂ ಇಲ್ಲ. ಸುಮ್ಮ ಹಂಗೆ ಕೂತ್ಕೊಂಡ್ಬಿಟ್ಟಿದ್ವಿ. ಮೆಕ್ಯಾನಿಕ್ ಬರ್ತೀನಿ ಅಂತ ಹೇಳ್ತಾವನೆ. ಯಾವಾಗ ಬರ್ತಾನೋ ಏನು ಸುದ್ದಿ ನೋಡ್ಬೇಕಿನ್ನಷ್ಟೇ. ಅಪ್ಡೇಟ್ ಕೊಡ್ತಾಯಿನಿ, ಬನ್ನಿ. ಅಂತೂ ಕಾರ್ ಟೋ ಮಾಡೋಕ್ಕೆ ಮಾಡ್ಕೊಂಡ್ಬಿಟ್ವಿ. ಕಾರ್ ಗಾಡಿ ಬಂದತ್ತಿ ಟೋ ಮಾಡೋಕ್ಕೆ. ಟೋ ಮಾಡ್ಕೊಂಡು ಗ್ಯಾರೇಜ್ ಕಡೆ ಹೋಗ್ಬೇಕು. ಗ್ಯಾರೇಜ್ ಕಡೆ ತೊಗೊಂಡೋಗಿ ಬೆಲ್ಟು ತೊಗೊಂಬಂದೇವಿ. ಎಲ್ಲ ಡೈನಮೋ ಬೆಲ್ಟ್ ಹೋಗೈತಿ. ಡೈನಮೋ ಬೆಲ್ಟ್ ತೊಗೊಂಬಂದಿವ್ರಿ. ಆಮೇಲೆ ಈಗ ಕಾರ್ ತೊಗೊಂಡೋಗ್ತು. ಕಾರ್ ಟೋ ಆಯಿತು. ಕಾರ್ನ ಗ್ಯಾರೇಜಿಗೆ ತೊಗೊಂಡು ಹೋಗೋಣ. ಸರಿ ಬನ್ನಿ ಹೋಗೋಣ. ಟಾಟಾ, ಬಾಯ್. ಗ್ಯಾರೇಜಿಗೆ ಬಂದು ನಿಂದಿರ್ಸಿವ್ರಿ ಗಾಡಿ. ಇನ್ನು ಮುಂದೆ ನೋಡ್ಬೇಕು. ಟೆನ್ಷನ್ ಬುಷ್ ಅಂತ ಬರ್ತಾವಲ್ಲ, ಟೆನ್ಷನ್ ಬುಷ್ ಹೋಗ್ಯಾವು. ತೊಂಬರಕ್ಕೆ ಹೋಗ್ಯಾನ. ತೊಗೊಂಬಂದು ಮತ್ತೆ ನೋಡ್ಬೇಕು ಇನ್ನು ಏನಾಕತ್ ನೋಡ್ಬೇಕನ್ನ. ನಮ್ಮ ಫ್ರೆಂಡ್ಸ್ ಈ ಥರ ಕಾಡ್ತಾರೆ ಫ್ರೆಂಡ್ಸ್ ಅಂತ. ಅಂತೂ ಗಾಡಿ ಸ್ಟಾರ್ಟ್ ಆಯ್ತು. ಹೊಂಟೀವಿ ಹೊಳೆ ಕಂಪ್ನಿಗೆ. ಏನೂ ಕೆಲಸನೂ ಆಗಲಿಲ್ಲ. ಟೋಟಲ್ ಖರ್ಚು ಒಂದು ಎಷ್ಟಾಗತ್ತೆ? 5,350 ಆತಂತೆ. ಅದರೊಳಗೆ ನಮ್ಮದೊಂದು 1,000 ರೂಪಾಯಿ ಹೋಗ್ಯಾವು. ಮತ್ತು ಹಿಂಗೆ ನಡೆದೈತಿ.
ಗಾಡಿ ಅಷ್ಟ ಸಾಕು ಫ್ರೆಂಡ್ಸ್. ನಮ್ಮ ಅಪ್ಪಿ ಏನಂತಾರೆ ಕೇಳ್ರಿ ಇಲ್ಲಿ ಲೈಕ್ ಮಾಡಿ ಓಂಕಾರ್ಗೆ ಸಪೋರ್ಟ್ ಮಾಡಿ. ಈ ಥರ ಸಪೋರ್ಟ್ ಮಾಡೋರು ಬೇಕು ನಮಗೆ. ಲೈಕ್ ಮಾಡಿ ಸಪೋಸ್ ಏನ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡೀರಿ. ಗಂಟೆ ಹೊಡಿದ್ವಿ ಓಂಕಾರ್ದು ಎಂಥವ್ರು ಇರ್ತಾರೆ ನೋಡ್ರಿ. ಎಷ್ಟು ರ್ಯಾಶ್ ಡ್ರೈವ್ ಮಾಡತ್ತಾನಂದ್ರೆ ಇವ ಅಷ್ಟು ರ್ಯಾಶ್ ಡ್ರೈವ್ ಮಾಡೋ ಅಂತ ನೋಡಿ. ಅಂತೂ ಇಂತೂ ಸೇಫಾಗಿ ಕಂಪ್ನಿಗೆ ರೀಚ್ ಆದ್ವಿ. ಇನ್ನು ಪಂಚೌಟ್ ಹೊಡೋದು ಕಿಶಿಂದ ನಾವು ಪಂಚನ ತೊಗೊಳ್ಳೋಂತಾಗೈತೆ. ನಾವು ಎಕ್ಸಿಟ್ ಆಗ್ಬಿಡೋಣ. ಬಾಯ್ ಬಾಯ್. ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡೋಣ. ಬಾಯ್. ಮತ್ತೆ ನಾಳೆ ಸಿಗೋಣ ಎಲ್ಲರಿಗೆ. ಬಾಯ್.